ಟೌನ್ ವ್ಯಾಪ್ತಿನಲ್ಲಿ ನಿನ್ನೆ ನಡೆದಂತಹ ಎಸಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯ ಮಾರ್ಗದರ್ಶನದಂತೆ ಸರಿಸುಮಾರು 30 ರಿಂದ 35 kg ಪ್ಲಾಸ್ಟಿಕ್ಕನ್ನು ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ನಾವು ರೈಡ್ ಮಾಡಿದ್ದೇವೆ ವಿವಿಧ ವಾಣಿಜ್ಯ ಮಳಿಗೆಗಳಲ್ಲಿ. ಈಗಾಗಲೇ ಹಲವಾರು ಬಾರಿ ಅವರಿಗೆ ಸೂಚನೆಯನ್ನು ಕೊಟ್ಟರೂ ಕೂಡ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇರೋದು ಕಂಡು ಬಂದಿದೆ. ಈ ದಿನ ನಾವು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳುವಳಿಕೆಯನ್ನು ಹೇಳಿ ಇನ್ನು ಮುಂದೆ ಬಳಕೆ ಮಾಡಬಾರ್ದು, ಅದೇ ರೀತಿ ಬಳಕೆ ಮಾಡಿದ್ದು ಕಂಡು ಬಂದರೆ ಅವರಿಗೆ ಪೆನಾಲ್ಟಿ ಆಗ್ತಕ್ಕಂಥದ್ದು ಮತ್ತು FIR ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು 2022 ಜೂನ್ನಿಂದಲೇ ಬ್ಯಾನ್ ಮಾಡಿದೆ. ಹಲವಾರು ಬಾರಿ IC ಚಟುವಟಿಕೆಗಳ ಮುಖಾಂತರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ನಮ್ಮ ಪೌರ ಕಾರ್ಮಿಕರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸ್ಯಾನಿಟರಿ ಸೂಪರ್ವೈಸರ್ ಮತ್ತು ನಮ್ಮ RO, ನಮ್ಮ ಎಲ್ಲ ತಂಡದ ಸಿಬ್ಬಂದಿಯವರು ಕೂಡ ಇವತ್ತು ಎಲ್ಲರಿಗೂ ಒಂದು ಮಾರ್ಗಸೂಚಿಯನ್ನು ನೀಡಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೇವೆ. ಈ ಥರದ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ, ಯಾರು ಗ್ರಾಹಕರು ಬರ್ತಾರೆ ಆ ಗ್ರಾಹಕರಿಗೆ ಕಡ್ಡಾಯವಾಗಿ ಬಟ್ಟೆ ಬ್ಯಾಗನ್ನು ಬಳಕೆ ಮಾಡಲಿಕ್ಕೆ ನೀವು ಒಂದು ಮಾಹಿತಿಯನ್ನು ನೀಡಬೇಕು. ನೀವು ಕೂಡ ಈ ಥರ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದ್ದು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ದಿನ ಇಷ್ಟು ರೈಡ್ ಮಾಡಿ ಅವರಿಗೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಗ್ರಾಹಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ, ತಾವೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿ ಬರುವಂತಹ ಗ್ರಾಹಕರಿಗೆ ತಾವೇ ಮಾಹಿತಿಯನ್ನು ಕೊಟ್ಟು ಬಟ್ಟೆ ಬ್ಯಾಗನ್ನು ಬಳಕೆ ಮಾಡಲಿಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಪುರಸಭೆ ಪರವಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ತೇನೆ. ಸಕಲೇಶಪುರ ಟೌನ್ ವ್ಯಾಪ್ತಿನಲ್ಲಿ ನಿನ್ನೆ ನಡೆದಂತಹ ಎಸಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯ ಮಾರ್ಗದರ್ಶನದಂತೆ ಸರಿಸುಮಾರು 30 ರಿಂದ 35 kg ಪ್ಲಾಸ್ಟಿಕ್ಕನ್ನು ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ನಾವು ರೈಡ್ ಮಾಡಿದ್ದೇವೆ ವಿವಿಧ ವಾಣಿಜ್ಯ ಮಳಿಗೆಗಳಲ್ಲಿ. ಈಗಾಗಲೇ ಹಲವಾರು ಬಾರಿ ಅವರಿಗೆ ಸೂಚನೆಯನ್ನು ಕೊಟ್ಟರೂ ಕೂಡ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇರೋದು ಕಂಡು ಬಂದಿದೆ. ಈ ದಿನ ನಾವು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳುವಳಿಕೆಯನ್ನು ಹೇಳಿ ಇನ್ನು ಮುಂದೆ ಬಳಕೆ ಮಾಡಬಾರ್ದು, ಅದೇ ರೀತಿ ಬಳಕೆ ಮಾಡಿದ್ದು ಕಂಡು ಬಂದರೆ ಅವರಿಗೆ ಪೆನಾಲ್ಟಿ ಆಗ್ತಕ್ಕಂಥದ್ದು ಮತ್ತು FIR ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು 2022 ಜೂನ್ನಿಂದಲೇ ಬ್ಯಾನ್ ಮಾಡಿದೆ. ಹಲವಾರು ಬಾರಿ IC ಚಟುವಟಿಕೆಗಳ ಮುಖಾಂತರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ನಮ್ಮ ಪೌರ ಕಾರ್ಮಿಕರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸ್ಯಾನಿಟರಿ ಸೂಪರ್ವೈಸರ್ ಮತ್ತು ನಮ್ಮ RO, ನಮ್ಮ ಎಲ್ಲ ತಂಡದ ಸಿಬ್ಬಂದಿಯವರು ಕೂಡ ಇವತ್ತು ಎಲ್ಲರಿಗೂ ಒಂದು ಮಾರ್ಗಸೂಚಿಯನ್ನು ನೀಡಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೇವೆ. ಈ ಥರದ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ, ಯಾರು ಗ್ರಾಹಕರು ಬರ್ತಾರೆ ಆ ಗ್ರಾಹಕರಿಗೆ ಕಡ್ಡಾಯವಾಗಿ ಬಟ್ಟೆ ಬ್ಯಾಗನ್ನು ಬಳಕೆ ಮಾಡಲಿಕ್ಕೆ ನೀವು ಒಂದು ಮಾಹಿತಿಯನ್ನು ನೀಡಬೇಕು. ನೀವು ಕೂಡ ಈ ಥರ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದ್ದು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ದಿನ ಇಷ್ಟು ರೈಡ್ ಮಾಡಿ ಅವರಿಗೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಗ್ರಾಹಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ, ತಾವೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿ ಬರುವಂತಹ ಗ್ರಾಹಕರಿಗೆ ತಾವೇ ಮಾಹಿತಿಯನ್ನು ಕೊಟ್ಟು ಬಟ್ಟೆ ಬ್ಯಾಗನ್ನು ಬಳಕೆ ಮಾಡಲಿಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಪುರಸಭೆ ಪರವಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ತೇನೆ.